IPL ಟೂರ್ನಿ ಪೋಸ್ಟ್ಪೋನ್ ಆಗ್ತಾ ಇದ್ದಂತೆ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿದ್ದಾರೆ. ಕಂಪ್ಲೀಟ್ ಆಗಿ ರದ್ದು ಮಾಡಿದ್ರ, ಮುಂದೂಡಿಕೆ ಮಾಡಿದ್ರೆ ಎಷ್ಟು ದಿನ, ನೆಕ್ಸ್ಟ್ ಮ್ಯಾಚ್ ಆಡ್ಸಲ್ವಾ, ರಿಸಲ್ಟ್ ಕಥೆ ಏನು, ಅಥವಾ ಬೇರೆ ದೇಶಕ್ಕೆ ಶಿಫ್ಟ್ ಮಾಡ್ತಾರ? ಹೀಗೆ ಒಂದಷ್ಟು ಗೊಂದಲಗಳು ಕ್ರಿಯೇಟ್ ಆಗಿವೆ. ಹಾಗಾದ್ರೆ ರಿಯಾಲಿಟಿ ಏನು ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ವಾರ್ನಿಂದಾಗಿ IPLನ ಉಳಿದೆಲ್ಲ ಪಂದ್ಯಗಳನ್ನ ತತ್ಕ್ಷಣದಿಂದಲೇ ಪೋಸ್ಟ್ಪೋನ್ ಮಾಡಿ IPL ಆಡಳಿತ ಮಂಡಳಿ ಆದೇಶವನ್ನು ಹೊರಡಿಸಿದೆ. ಕೇಂದ್ರ ಸರ್ಕಾರ ಮತ್ತು IPLನ ಎಲ್ಲಾ ಫ್ರಾಂಚೈಸಿಗಳು ಹಾಗೆ ಪಾಲುದಾರರೊಂದಿಗಿನ ಸಮಾಲೋಚನೆ ನಡೆಸಿದ ಬಳಿಕವೇ IPL ಪಂದ್ಯಾವಳಿಯನ್ನ ಸ್ಥಗಿತಗೊಳಿಸುವಂತ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಟೂರ್ನಿ ರದ್ದಾಗಿಲ್ಲ, ತಾತ್ಕಾಲಿಕವಾಗಿ ಮುಂದೂಡಿಕೆ. ಆರಂಭದಲ್ಲಿ ಇಡೀ IPL ಟೂರ್ನಿ ರದ್ದಾಗುತ್ತೆ ಅಂತ ವರದಿಗಳು ಆಗಿದ್ರು ಕೂಡ BCCI ಈ ಬಗ್ಗೆ ಸ್ಪಷ್ಟಪಡಿಸಿದೆ. ಅಂದ್ರೆ ಇಡೀ ಟೂರ್ನಿಯನ್ನ ಮುಂದೂಡಿಕೆ ಮಾಡಲಾಗಿದೆ. ಹಾಗಂತ ಅನಿರ್ದಿಷ್ಟಾವಧಿ ಅಲ್ಲ, 1 ವೀಕ್ ಅಂತ ಹೇಳಿದ್ದಾರೆ. ಸೊ 1 ವಾರದ ಬಳಿಕ ಎರಡೂ ರಾಷ್ಟ್ರಗಳ ನಡುವಿನ ಸ್ಥಿತಿಗತಿಗಳನ್ನ ನೋಡಿಕೊಂಡು ನೆಕ್ಸ್ಟ್ ಡಿಸಿಷನ್ ಅನ್ನ ತಗೊಳ್ತಾರೆ. ಬಟ್ 1 ವೀಕ್ ಆದ್ಮೇಲೂ ಕೂಡ ಯುದ್ಧ ಪರಿಸ್ಥಿತಿ ತಾರಕಕ್ಕೇರಿತು ಅಂದ್ರೆ ಏನ್ ಮಾಡ್ಬೋದು? ಈ ಬಗ್ಗೆ ಒಂದಷ್ಟು ಪ್ರಶ್ನೆಗಳಂತೂ ಅಭಿಮಾನಿಗಳನ್ನ ಕಾಡ್ತಾ ಇದೆ. ಸೊ BCCI ಮುಂದಿರುವಂತ ಮುಂದಿನ ಆಯ್ಕೆಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಭಾರತ ಮತ್ತು ಪಾಕಿಸ್ತಾನ ನಡುವೆ ದಾಳಿ ಪ್ರತಿದಾಳಿ ನಡೀತಾನೆ ಇದೆ. ಪಾಕಿಸ್ತಾನದ ಮೇಲೆ ಭಾರತ ಮೇಲುಗೈ ಸಾಧಿಸ್ತಾ ಇದ್ರು ಕೂಡ ಪಾಕಿಸ್ತಾನ ಮಾತ್ರ ತನ್ನ ಕುತಂತ್ರ ಬುದ್ಧಿಯನ್ನ ಬಿಡ್ತಾ ಇಲ್ಲ. ಸದ್ಯ ಉಭಯ ರಾಷ್ಟ್ರಗಳ ನಡುವಿನ ಈ ಕದನಕ್ಕೆ ಬೇರೆ ರಾಷ್ಟ್ರಗಳೇನಾದ್ರೂ ಕೈ ಜೋಡಿಸಿದ್ರೆ ಈ ವಾರ್ ಇನ್ನೆಲ್ಲಿಗೋ ಹೋಗುತ್ತೆ. ಹೀಗಾಗಿ ಸದ್ಯಕ್ಕೆ 1 ವಾರ BCCI ಟೂರ್ನಿಯನ್ನ ಪೋಸ್ಟ್ಪೋನ್ ಮಾಡಿದ್ದು ಮುಂದಿನ ನಿರ್ಧಾರವನ್ನ ಆ ನಂತರ ತೆಗೆದುಕೊಳ್ಳಲಿದೆ. ಅಲ್ಲದೆ ಟೂರ್ನಿ ಬಗ್ಗೆ BCCI ಈಗಾಗಲೇ ಹಲವು ಆಯ್ಕೆಗಳ ಬಗ್ಗೆ ಚಿಂತನೆ ಕೂಡ ನಡೆಸಿದೆ. ಎರಡು ದೇಶಗಳ ನಡುವಿನ ಸಂಘರ್ಷದ ತೀವ್ರತೆ ಮುಂದುವರಿದ್ರೆ ಟೂರ್ನಿಯ ಇನ್ನು ಉಳಿದ ಪಂದ್ಯಗಳನ್ನ UAE ಅಥವಾ ಆಫ್ರಿಕನ್ ದೇಶಗಳಿಗೆ ಸ್ಥಳಾಂತರ ಮಾಡುವಂತ ಸಾಧ್ಯತೆ ಇದೆ. ಹಾಗಂತ IPLನ ಬೇರೆ ದೇಶಗಳಿಗೆ ಶಿಫ್ಟ್ ಮಾಡ್ತಿರೋದು ಇದೇ ಮೊದಲೇನೂ ಅಲ್ಲ. ಈ ಹಿಂದೆ ಕೊರೋನಾ ಸಾಂಕ್ರಾಮಿಕ ರೋಗ ಹೆಚ್ಚಾಗಿದ್ದಾಗ ಹಾಗೆ ಲೋಕಸಭಾ ಚುನಾವಣಾ ಟೈಮಲ್ಲಿ IPLನ ವಿದೇಶಗಳಲ್ಲಿ ಆಯೋಜನೆ ಮಾಡಲಾಗಿತ್ತು. 2009ರಲ್ಲಿ ಸಾರ್ವತ್ರಿಕ ಚುನಾವಣೆಯಿಂದಾಗಿ ಭಾರತದಿಂದ ಹೊರಗೆ IPL ಪಂದ್ಯಗಳನ್ನ ಸ್ಥಳಾಂತರ ಮಾಡಲಾಗಿತ್ತು. ಹಾಗೆ 2014ರಲ್ಲಿ ಭಾಗಶಃ ಪಂದ್ಯಗಳು ಸ್ಥಗಿತಗೊಂಡಿದ್ವು. ಇನ್ನು COVID-19 ಸಾಂಕ್ರಾಮಿಕ ರೋಗದಿಂದಾಗಿ 2021ರಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು. ಆಟಗಾರರು ಮತ್ತು ಸಿಬ್ಬಂದಿಗಳಲ್ಲಿ ಕೋವಿಡ್ ಪತ್ತೆಯಾದ ಕಾರಣದಿಂದಾಗಿ 2021ರ ಮೇ ತಿಂಗಳಲ್ಲಿ ಟೂರ್ನಿಯನ್ನ ನಿಲ್ಲಿಸಲಾಗಿತ್ತು. ಆ ನಂತರ 2021ರ ಸೆಪ್ಟೆಂಬರ್ನಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಪುನಾರಂಭ ಮಾಡಲಾಗಿತ್ತು. ಹೀಗಾಗಿ ಸ್ಥಳಾಂತರದ ಆಪ್ಷನ್ ಅಂತೂ ಇದ್ದೇ ಇದೆ. ಹಾಗೆ ಮತ್ತೊಂದು ಆಯ್ಕೆ ಅಂದ್ರೆ ಭಾರತ ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ಕಡಿಮೆಯಾಗುವವರೆಗೂ ಕೂಡ ಕಾದು ಆ ಬಳಿಕ ಆವೃತ್ತಿಯನ್ನ ಮತ್ತೆ ಭಾರತದಲ್ಲೇ ಕಂಟಿನ್ಯೂ ಮಾಡೋದು. ಅಲ್ಲದೆ BCCIಗೆ ಮತ್ತೊಂದು ಅವಕಾಶ ಕೂಡ ಇದೆ. ಅಂದ್ರೆ 2025ರ ವರ್ಷಾಂತ್ಯದಲ್ಲಿ ಟೂರ್ನಿಯನ್ನ ಮರು ಆಯೋಜಿಸುವಂತ ಸಾಧ್ಯತೆ ಇದೆ. ಆದ್ರೆ BCCI ಇನ್ನೂ ಯಾವುದೇ ಫೈನಲ್ ಡಿಸಿಷನ್ ಅನ್ನ ಈವರೆಗೂ ಕೂಡ ತೆಗೆದುಕೊಂಡಿಲ್ಲ. ಕಾದು ನೋಡುವಂತ ತಂತ್ರಕ್ಕೆ ಮೊರೆ ಹೋಗಿದೆ. ಹಾಗೆ ಶೀಘ್ರದಲ್ಲಿಯೇ ಸಭೆಯನ್ನ ನಡೆಸಿ ತನ್ನ ಮುಂದಿರುವ ಆಯ್ಕೆಗಳ ಕುರಿತು ಚರ್ಚೆ ನಡೆಸಿದೆ. ಅಂತಿಮವಾಗಿ ಫೈನಲ್ ಡಿಸಿಷನ್ ಅನ್ನ ತೆಗೆದುಕೊಳ್ಳಲಾಗುತ್ತೆ. ಸದ್ಯ BCCI IPLನ ಪೋಸ್ಟ್ಪೋನ್ ಮಾಡಿರೋದು ಅಭಿಮಾನಿಗಳಿಗಂತೂ ನಿರಾಸೆಯನ್ನ ತಂದಿದೆ. ದೇಶದ ಭದ್ರತೆಯನ್ನ ಗಮನದಲ್ಲಿ ಇಟ್ಕೊಂಡು ಈ ಕಠಿಣ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಅಲ್ಲದೆ ಇಲ್ಲಿ ವಿದೇಶಿ ಆಟಗಾರರು ಹಾಗೆ ಕುಟುಂಬದವರನ್ನ ಕಾಪಾಡುವಂತ ಜವಾಬ್ದಾರಿ ಕೂಡ BCCI ಮೇಲೇ ಇದೆ. IPLನಲ್ಲಿದ್ದಾರೆ ವಿದೇಶಿ ಪ್ಲೇಯರ್ಸ್ ಅಂಡ್ ಸ್ಟಾಫ್ಸ್. IPL ವಿಶ್ವದ ಶ್ರೀಮಂತ ಲೀಗ್ ಆಗೋದಕ್ಕೆ ಕಾರಣ ಇದು ಕೂಡ ಒಂದು. ಇದು ಭಾರತ ಟೂರ್ನಿ ಆಗಿದ್ರು ಕೂಡ ವಿದೇಶಗಳ ಸೂಪರ್ ಸ್ಟಾರ್ ಪ್ಲೇಯರ್ಸ್ ಕೂಡ ಇಲ್ಲಿ ಆಡ್ತಾರೆ. ಕಳೆದ ವರ್ಷ ನಡೆದಂತ ಮೆಗಾ ಹರಾಜಿನಲ್ಲಿ 10 ಫ್ರಾಂಚೈಸಿಗಳು 62 ವಿದೇಶಿ ಆಟಗಾರರನ್ನ ಖರೀದಿ ಮಾಡಿದ್ರು. ಅಲ್ಲದೆ ಮಾಜಿ ಕ್ರಿಕೆಟಿಗರು, ಕೋಚ್ ಮತ್ತು ಸ್ಟಾಫ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅದೀಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ್ ಆವರಿಸ್ತಾ ಇದ್ದಂತೆ ವಿದೇಶಿ ಆಟಗಾರರು ಆತಂಕಗೊಂಡಿದ್ದಾರೆ. ಪಂದ್ಯಾವಳಿಯಲ್ಲಿ ಆಡ್ತಾ ಇರುವಂತ ಫಾರಿನ್ ಪ್ಲೇಯರ್ಸ್ ತಮ್ಮ ದೇಶಕ್ಕೆ ಮರಳಬೇಕಂತಿದ್ದಾರೆ. ಸೊ ಇಂಥ ಟೈಮಲ್ಲಿ BCCI ವಿದೇಶಿ ಆಟಗಾರರನ್ನ ರಕ್ಷಣೆ ಮಾಡಬೇಕಾದಂತ ಜವಾಬ್ದಾರಿಯನ್ನು ಕೂಡ ಹೊತ್ತಿದೆ. ಹೀಗಾಗಿ ಆದಷ್ಟು ಬೇಗ ಅವರವರ ದೇಶಕ್ಕೆ ಆಟಗಾರರನ್ನ ಕಳಿಸಲಿದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಇಂಪಾರ್ಟೆಂಟ್ ವಿಷಯ ಅಂದ್ರೆ ವಿದೇಶಿ ಆಟಗಾರರ ಜೊತೆಗೆ ಅವರ ಕುಟುಂಬ ಸದಸ್ಯರು, ಪುಟ್ಟ ಮಕ್ಕಳು ಕೂಡ ಅವರ ಜೊತೆಯಲ್ಲಿದ್ದಾರೆ, ಭಾರತ ಪ್ರವಾಸದಲ್ಲಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ BCCI ಯಾವುದೇ ರಿಸ್ಕ್ ಅನ್ನ ತೆಗೆದುಕೊಳ್ಳೋಕೆ ರೆಡಿ ಇಲ್ಲ. ಲೀಗ್ ಸಸ್ಪೆಂಡ್ ಅನ್ನ ದೃಢಪಡಿಸಿದಂತ BCCI ಅಧಿಕಾರಿಯೊಬ್ರು PTI ಜೊತೆ ಈ ಬಗ್ಗೆ ಮಾತನಾಡಿದ್ದಾರೆ. ದೇಶ ಯುದ್ಧದಲ್ಲಿರುವಂತ ಸಂದರ್ಭದಲ್ಲಿ ಕ್ರಿಕೆಟ್ ಅನ್ನ ಮುಂದುವರಿಸಿದ್ರೆ ಅದು ಒಳ್ಳೆಯದಲ್ಲ ಎಂದಿದ್ದಾರೆ.
ಈ ಸೀಸನ್ ನಲ್ಲಿ 12+4 16 ಪಂದ್ಯಗಳು ಬಾಕಿ. ಈ IPL ಸೀಸನ್ ಅಲ್ಲಿ ಒಟ್ಟು 57 ಪಂದ್ಯಗಳು ನಡೆದಿವೆ. ಗುರುವಾರ ನಡೀತಾ ಇದ್ದಂತ ಪಂಜಾಬ್ ಮತ್ತು ಡೆಲ್ಲಿ ನಡುವಿನ 58ನೇ ಪಂದ್ಯವನ್ನ ಅರ್ಧಕ್ಕೆ ನಿಲ್ಲಿಸಲಾಯಿತು. ಒಟ್ಟಾರೆಯಾಗಿ ಈ ಸೀಸನ್ ಅಲ್ಲಿ 74 ಪಂದ್ಯಗಳನ್ನ ಆಡಬೇಕಾಗಿತ್ತು. ಮೇ 25ರಂದು ಕೋಲ್ಕತ್ತಾದಲ್ಲಿ ಫೈನಲ್ ಮ್ಯಾಚ್ಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಮುಕ್ತಾಯಗೊಳ್ಳಬೇಕಿತ್ತು ಈ ಲೀಗ್. ಆದರೆ ಲೀಗ್ ಹಂತದಲ್ಲಿ ಇನ್ನೂ 12 ಪಂದ್ಯಗಳು ಬಾಕಿ ಇದ್ರೆ ಪ್ಲೇ ಆಫ್ ಮತ್ತು ಫೈನಲ್ ಸೇರಿ ಇನ್ನೂ 4 ಪಂದ್ಯಗಳು ಇದೆ. ಸೊ ಒಟ್ಟಾರೆಯಾಗಿ ಈ ಸೀಸನ್ ಅಲ್ಲಿ ಇನ್ನೂ ಕೂಡ 16 ಪಂದ್ಯಗಳನ್ನ ಆಡಬೇಕಿತ್ತು. ಆದ್ರೀಗ ಟೂರ್ನಿಯನ್ನ ಪೋಸ್ಟ್ಪೋನ್ ಮಾಡಿರೋದ್ರಿಂದ ಉಳಿದ ಪಂದ್ಯಗಳಿಗೆ ಹೊಸ ವೇಳಾಪಟ್ಟಿಯನ್ನ ಈಗ ನೆಕ್ಸ್ಟ್ ರೂಪಿಸಬೇಕಾಗುತ್ತೆ. IPL ಪೋಸ್ಟ್ಪೋನ್ ಮಾಡೋಕ್ಕೂ ಹಲವು ಸವಾಲು. ಇಲ್ಲಿ ನಿಜ ಹೇಳಬೇಕು ಅಂದ್ರೆ ಸದ್ಯಕ್ಕೇನೋ IPL ನ ಮುಂದೂಡಿಕೆ ಮಾಡಿದ್ದಾರೆ ನಿಜ. ಆದರೆ ಆ ನಂತರ ಮತ್ತೆ ಶೆಡ್ಯೂಲ್ ಅನ್ನ ಹಾಕಿ ಮ್ಯಾಚ್ ಆಡಿಸೋದು BCCIಗೆ ದೊಡ್ಡ ಸವಾಲೇ ಆಗಲಿದೆ. ಯಾಕಂದ್ರೆ ಇನ್ನೂ 16 ಪಂದ್ಯಗಳು ಬಾಕಿ ಇವೆ. ಈ ಪಂದ್ಯಗಳನ್ನ ಬೇರೆ ಯಾವುದಾದ್ರೂ ದಿನಾಂಕದಂದು ಆಡಿಸಬೇಕಾಗುತ್ತೆ. ಇದಕ್ಕಾಗಿ ಮಿನಿಮಮ್ ಅಂದ್ರೂ ಕೂಡ 2 ವಾರಗಳ ಟೈಮ್ ಬೇಕೇ ಬೇಕು. ಆದರೆ IPL ನಂತರ ಭಾರತ ತಂಡ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಡೇಟ್ಗಳನ್ನ ಈಗಾಗಲೇ ಫಿಕ್ಸ್ ಮಾಡಿಕೊಂಡಿದೆ. ಜೂನ್ನಲ್ಲಿ ಟೀಮ್ ಇಂಡಿಯಾ ಇಂಗ್ಲೆಂಡ್ ಪ್ರವಾಸವನ್ನ ಕೈಗೊಳ್ಳಲಿದ್ದು ಅಲ್ಲಿ 5 ಪಂದ್ಯಗಳ ಟೆಸ್ಟ್ ಸರಣಿಯನ್ನಾಡಲಿದೆ. ಆ ಸರಣಿ ಆಗಸ್ಟ್ ವರೆಗೂ ಕೂಡ ನಡೆಯುತ್ತೆ. ಇದಾದ ಬಳಿಕ ಟೀಮ್ ಇಂಡಿಯಾ ಬಾಂಗ್ಲಾದೇಶ ವಿರುದ್ಧ ಆಡಬೇಕಾಗುತ್ತೆ. ಬಟ್ ಬಾಂಗ್ಲಾದೇಶ ವಿರುದ್ಧದ ಸರಣಿ ನಡೆಯುತ್ತೋ ಅಥವಾ ಇಲ್ವೋ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಯಾಕಂದ್ರೆ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಸಂಬಂಧ ಹದಗೆಟ್ಟಿರೋದ್ರಿಂದ BCCI ಈ ಸರಣಿಯಿಂದ ಹಿಂದೆ ಸರಿದ್ರೂ ಸರಿಬಹುದು. ಅಲ್ಲದೆ ಮುಂಬರುವ ಏಷ್ಯಾ ಕಪ್ನಲ್ಲೂ ಕೂಡ ಭಾರತ ಆಡುವ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಒಂದ್ ವೇಳೆ ಈ 2 ಮ್ಯಾಚ್ಗಳಿಂದ ಹಿಂದೆ ಸರಿದ್ರೆ ಈ ಟೈಮಲ್ಲಿ IPL ನ ಉಳಿದ ಪಂದ್ಯಗಳನ್ನ ನಡೆಸಬಹುದು. ಟೂರ್ನಿ ತಡ ಆದ್ರೆ ವಿದೇಶಿ ಆಟಗಾರರು ವಾಪಸ್. BCCI ಮುಂದಿರೋ ಮತ್ತೊಂದು ಚಾಲೆಂಜ್ ಅಂದ್ರೆ ಇದೆ. ಆಗಸ್ಟ್ ತಿಂಗಳಿನಿಂದ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ದಕ್ಷಿಣ ಆಫ್ರಿಕಾ ಹಾಗೆ ವೆಸ್ಟ್ ಇಂಡೀಸ್ ತಂಡಗಳು ಕ್ರಿಕೆಟ್ನಲ್ಲಿ ಬ್ಯುಸಿ ಆಗಲಿವೆ. ಸೆಪ್ಟೆಂಬರ್ನಲ್ಲಿ ದಕ್ಷಿಣ ಆಫ್ರಿಕಾ ಹಾಗೆ ಇಂಗ್ಲೆಂಡ್ ನಡುವೆ ಪಂದ್ಯಗಳು ನಡೆಯಲಿವೆ. ಈ ಟೈಮಲ್ಲಿ ಭಾರತ ಏಷ್ಯಾ ಕಪ್ ಅನ್ನು ಆಡಲೇಬೇಕು. ಆದರೆ ಈಗ ಪಂದ್ಯಾವಳಿ ನಡೆಯುವ ಬಗ್ಗೆ ಅನುಮಾನಗಳಿವೆ. ಇದರೊಂದಿಗೆ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಸರಣಿ ಕೂಡ ನಡೆಯುತ್ತೆ. ಅಂಥ ಟೈಮಲ್ಲಿ IPLಗೆ ಅವಕಾಶ ಕಂಡುಕೊಳ್ಳೋದು BCCIಗೆ ದೊಡ್ಡ ಸವಾಲೇ ಆಗುತ್ತೆ. ಜೊತೆಗೆ ತಮ್ಮ ರಾಷ್ಟ್ರಗಳ ಪಂದ್ಯಗಳಿಗೆ ವಿದೇಶಿ ಆಟಗಾರರೆಲ್ಲ ವಾಪಸ್ಸಾದ್ರೆ IPLಗೂ ಕೂಡ ಅದರ ಎಫೆಕ್ಟ್ ತಟ್ಟುತ್ತೆ. IPL ಮತ್ತು PSL ನಲ್ಲಿದ್ದಾರೆ ಆಸ್ಟ್ರೇಲಿಯಾ ಆಟಗಾರರು. ಸದ್ಯ ಭಾರತ ಮತ್ತು ಪಾಕ್ ನಡುವಿನ ವಾರ್ನಿಂದಾಗಿ ತಮ್ಮ ದೇಶದ ಆಟಗಾರರ ಮೇಲೆ ಆಸ್ಟ್ರೇಲಿಯಾ ಕ್ರಿಕೆಟ್ ಮಂಡಳಿ ಕಣ್ಣಿಟ್ಟಿದೆ. ಆಸ್ಟ್ರೇಲಿಯಾದ ಕ್ರಿಕೆಟ್ ಆಟಗಾರರು ಹಾಗೆ ಕೋಚ್ಗಳು ಸೇರಿದಂತೆ ಸುಮಾರು 20 ಮಂದಿ IPL ಹಾಗೆ PSL ನಲ್ಲಿ ಭಾಗವಹಿಸಿದ್ದಾರೆ. ಪ್ಯಾಟ್ ಕಮಿನ್ಸ್, ಮಿಚೆಲ್ ಸ್ಟಾರ್ಕ್, ಜೋಸ್ ಹ್ಯಾಜಲ್ವುಡ್, ಟ್ರಾವಿಸ್ ಹೆಡ್ ಹಾಗೆ ತರಬೇತುದಾರರಾಗಿರುವಂತಹ ರಿಕಿ ಪಾಂಟಿಂಗ್ ಮತ್ತು ಬ್ರಾಡ್ ಹಡಿನ್ ಅವರು IPL ನಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಡೇವಿಡ್ ವಾರ್ನರ್, ವೇಗಿಗಳಾದ ಬೆನ್ ದ್ವಾರ್ಶುಯಿಸ್, ರಿಲೆ ಮೆರೆಡಿತ್ ಹಾಗೆ ಸೀನ್ ಅಬೋಟ್ PSL ನಲ್ಲಿ ಆಡ್ತಾ ಇದ್ದಾರೆ. ಆದರೆ ಈ ಎಲ್ಲಾ ಬೆಳವಣಿಗೆಗಳಿಂದ ಆಸ್ಟ್ರೇಲಿಯಾದ ಆಟಗಾರರು ತಮ್ಮ ಸುರಕ್ಷತೆಯ ಬಗ್ಗೆ ಆತಂಕಗೊಂಡಿದ್ದಾರೆ. ಆದಷ್ಟು ಬೇಗ ವಾಪಸ್ ಆಗೋಕೆ ರೆಡಿ ಇದ್ದಾರೆ. ಹೀಗಾಗಿ ಅವರನ್ನ ಸುರಕ್ಷಿತವಾಗಿ ತಮ್ಮ ದೇಶಗಳಿಗೆ ಕಳುಹಿಸೋಕೆ BCCI ಕೂಡ ಪ್ಲಾನ್ಗಳನ್ನ ಮಾಡಿಕೊಳ್ತಾ ಇದೆ. ಒಟ್ನಲ್ಲಿ IPL ನ ಸದ್ಯಕ್ಕಂತೂ ಮುಂದೂಡಿಕೆ ಮಾಡಿದ್ರು ಕೂಡ ಮತ್ತೆ ಆಯೋಜನೆ ಮಾಡೋಕೆ BCCI ಮುಂದೆ ಸಾಲು ಸವಾಲುಗಳೇ ಇವೆ. ಹೀಗಾಗಿ ಉಳಿದೆಲ್ಲ ಶೆಡ್ಯೂಲ್ಗಳನ್ನ ಹೇಗೆ ಮ್ಯಾಚ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.